ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹಾರುದ್ರ ಡಾಕುಳ್ಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಬೀದರ್ ಜಿಲ್ಲೆಗೆ ಬಜೆಟ್ನಲ್ಲಿ ಹಲವು ಅಭಿವೃದ್ಧಿ ಯೋಜನೆಗಳ ಘೋಷಣೆ. ಬಸವ ಕಲ್ಯಾಣದಲ್ಲಿ ವಚನ ವಿಶ್ವವಿದ್ಯಾಲಯಕ್ಕೆ 25 ಎಕರೆ ಜಮೀನು. ಮಹಾನಗರ ಪಾಲಿಕೆಗೆ 200 ಕೋಟಿ ಅನುದಾನ ಘೋಷಣೆ. ಸಂತಸ ವ್ಯಕ್ತಪಡಿಸಿದ ಮುಖಂಡರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ನಗರದ ಕರ್ನಾಟಕ ಕಾಲೇಜಿನಲ್ಲಿ ಜರುಗಿದ ದೇಶಿ ಆಹಾರ ಮೇಳ. ಶಾರೀರಿಕ ಸ್ವಾಸ್ಥ್ಯ ಕಾಪಾಡಿಕೊಳ್ಳಲು ದೇಶಿ ಆಹಾರ ಸೇವಿಸಿ ಬಸವರಾಜ್ ಜಾಬಶೆಟ್ಟಿ. ರೊಟ್ಟಿ, ಮೊಸರು, ಶೇಂಗಾ, ಅಗಸಿ ಹಿಂಡಿ ಸೇರಿದಂತೆ 200ಕ್ಕೂ ಹೆಚ್ಚು ಪದಾರ್ಥಗಳ ಪ್ರದರ್ಶನ. ನಗರದ ರಂಗಮಂದಿರದಲ್ಲಿ ಜರುಗಿದ ರಾಜ್ಯ ಮಟ್ಟದ ಸಂಗೀತ ಸಮ್ಮೇಳನ. ಸಂಗೀತಕ್ಕೆ ಪಂಚಾಕ್ಷರ ಮತ್ತು ಪುಟ್ಟರಾಜ ಗವಾಯಿಗಳ ಕೊಡುಗೆ ಅಪಾರ. ಸಂಗೀತ ಭಾರತದ ಅವಿಭಾಜ್ಯ ಅಂಗವಾಗಿದೆ. ಪ್ರೊಫೆಸರ್ ಕೆಸಿ ವೀರಣ್ಣ. ಕೋವಿಡ್ ಕೈತೋಟ ಕೃತಿ ರಚನೆ ಸ್ಮರಣೀಯ. ಡಾಕ್ಟರ್ ಎಸ್.ವಿ. ಪಾಟೀಲ್. ಬೀದರ್ನಲ್ಲಿ ಭಕ್ತಿಯ ಪರಾಕಾಷ್ಠೆ. ಅದ್ದೂರಿ ಮೆರವಣಿಗೆಯೊಂದಿಗೆ ಶ್ರೀ ಬೀರಲಿಂಗೇಶ್ವರ ಮಹೋತ್ಸವಕ್ಕೆ ಚಾಲನೆ. ಸಮಾಜದ ಧರ್ಮಗುರುಗಳನ್ನು ರಥದಲ್ಲಿ ಕೂರಿಸಿ ಮೆರವಣಿಗೆ ತೆಗೆದ ಬಾಂಧವರು. ಕುಣಿದು ಕುಪ್ಪಳಿಸಿದ ಯುವ ಪೀಳಿಗೆ. ಎಲ್ಲೆಲ್ಲೂ ಹಳದಿಮಯ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಹಲವು ಬೇಕು ಬೇಡಗಳ ಮಧ್ಯೆ ಬಜೆಟ್ ಅಂತೂ ಘೋಷಣೆಯಾಗಿದೆ. ಸಿದ್ದರಾಮಯ್ಯನವರ 17ರ ಲೆಕ್ಕ ಏನೇನಿರಬಹುದು ನಮ್ಮ ಬೀದರ್ ಜಿಲ್ಲೆಗೆ, ಅದರ ಮೇಲೆ ಒಂದಿಷ್ಟು ನಾವು ಬೆಳಕನ್ನು ಚೆಲ್ಲುವಂಥ ಪ್ರಯತ್ನ ಮಾಡೋಣ. 2026-27ನೇ ಸಾಲಿನ ಕರ್ನಾಟಕ ಬಜೆಟ್ನಲ್ಲಿ ಬೀದರ್ ಜಿಲ್ಲೆಗೆ ಹಲವು ಬಂಪರ್ ಅಭಿವೃದ್ಧಿ ಯೋಜನೆಗಳನ್ನು ಘೋಷಣೆ ಮಾಡಲಾಗಿದೆ. ಮಹಾನಗರ ಪಾಲಿಕೆಗೆ 200 ಕೋಟಿ ಘೋಷಣೆ ಮಾಡಲಾಗಿದೆ. ಆಮೇಲೆ ಸಿದ್ದರಾಮಯ್ಯನವರು ಬಸವ ಕಲ್ಯಾಣದಲ್ಲಿ ಒಂದು ಖಾಸಗಿ ವಚನ ವಿಶ್ವವಿದ್ಯಾಲಯ ಸ್ಥಾಪನೆಗೆ 25 ಎಕರೆ ಜಮೀನು ನೀಡುವ ಭರವಸೆ ಕೂಡ ಬಜೆಟ್ನಲ್ಲಿ ನೀಡಿದ್ದಾರೆ. ಪಶು ವಿಶ್ವವಿದ್ಯಾಲಯದಲ್ಲಿ ಪಶುಗಳ ರೋಗ ಪತ್ತೆ ಹಚ್ಚಲಿಕ್ಕೆ ಸಿಟಿ ಸ್ಕ್ಯಾನ್ ಕೇಂದ್ರ ಸ್ಥಾಪನೆಯ ಭರವಸೆ ಕೂಡ ಕೊಟ್ಟಿದ್ದಾರೆ. ಗುರುನಾನಕ್ ಜೀರಾ ಗುರುದ್ವಾರದಲ್ಲಿ ಗ್ರಂಥಾಲಯ ಸ್ಥಾಪನೆ ಮಾಡುವುದಾಗಿ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ಭಾಲ್ಕಿ, ಹುಮ್ನಾಬಾದ್, ಚಿಡಗುಪ್ಪ ತಾಲೂಕುಗಳಲ್ಲಿ ಕೆರೆ ಅಭಿವೃದ್ಧಿ ಇರಬಹುದು, ಚೆಕ್ ಡ್ಯಾಮ್ಗಳ ನಿರ್ಮಾಣ ಮಾಡುವಂಥದ್ದಾಗಿರ್ಬೋದು, ಕಾಲುವೆ ಸುಧಾರಣೆ ಮಾಡುವಂಥದ್ದಾಗಿರ್ಬೋದು. ಹೀಗೆ ಹಲವಾರು ವಿವಿಧ ಸಣ್ಣ ನೀರಾವರಿ ಯೋಜನೆಗಳನ್ನು ಕೈಗೊಳ್ಳುವ ಭರವಸೆ ಕೂಡ ಕೊಟ್ಟಿದ್ದಾರೆ. ಇದು ಅಭಿವೃದ್ಧಿ ಪರ ಬಜೆಟ್ ಆಗಿದೆ ಎಂದು ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಬಸವರಾಜ್ ಜಾಬಶೆಟ್ಟಿ ಸೇರಿದಂತೆ ಪ್ರಧಾನ ಕಾರ್ಯದರ್ಶಿ ದತ್ತು ಮೂಲ್ಗೆ ಸೇರಿದಂತೆ ಇನ್ನು ಕಾಂಗ್ರೆಸ್ನ ಹಲವು ಮುಖಂಡರು ಇದೊಂದು ಅಭಿವೃದ್ಧಿ ಪರ್ವ ಆಗಿದೆ, ಇದೊಂದು ಅಭಿವೃದ್ಧಿ ಪರ, ಜನಪರ, ಸಮಾಜ ಪರ ಬಜೆಟ್ ಆಗಿದೆ ಎನ್ನುವಂತಹ ಹರ್ಷವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಗಣಕೀಕರಣಗೊಳಿಸಲು ಉದ್ದೇಶಿಸಲಾಗಿದೆ. ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿ ವತಿಯಿಂದ ನಿರ್ಮಿಸುತ್ತಿರುವ ಅನುಭವ ಮಂಟಪ ಕಾಮಗಾರಿಯು ಅಂತಿಮ ಹಂತದಲ್ಲಿದ್ದು ಪ್ರಸಕ್ತ ಸಾಲಿನಲ್ಲಿ ಪೂರ್ಣಗೊಳಿಸಿ ಲೋಕಾರ್ಪಣೆಗೊಳಿಸಲಾಗುವುದು. ಗಣಕೀಕರಣಗೊಳಿಸಲು ಉದ್ದೇಶಿಸಲಾಗಿದೆ. ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿ ವತಿಯಿಂದ ನಿರ್ಮಿಸುತ್ತಿರುವ ಅನುಭವ ಮಂಟಪ ಕಾಮಗಾರಿಯು ಅಂತಿಮ ಹಂತದಲ್ಲಿದ್ದು ಪ್ರಸಕ್ತ ಸಾಲಿನಲ್ಲಿ ಪೂರ್ಣಗೊಳಿಸಿ ಲೋಕಾರ್ಪಣೆಗೊಳಿಸಲಾಗುವುದು. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಮನೆಯಲ್ಲಿ ತಾಯಂದಿರು ಮಾಡುವ ದೇಶಿ ಆಹಾರ ಅಂದರೆ ಸಾತ್ವಿಕ ಆಹಾರವನ್ನು ಸೇವಿಸಿದಾಗ ಮಾತ್ರ ಶಾರೀರಿಕ ಸ್ವಾಸ್ಥ್ಯ ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಬಸವರಾಜ್ ಜಾಬಶೆಟ್ಟಿ ತಿಳಿಸಿದ್ದಾರೆ. ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಬರುವಂತಹ ಕರ್ನಾಟಕ ಕಲಾ, ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಕಾಲೇಜಿನ ಸಭಾಂಗಣದಲ್ಲಿ ಜರುಗಿದ ದೇಶಿ ಆಹಾರ ಮೇಳವನ್ನು ಉದ್ಘಾಟಿಸಿ ಮಾತನಾಡ್ತಾರೆ. ಎಂಥ ಆಹಾರ ಸೇವನೆ ಮಾಡ್ತೇವೆಯೋ ಅಂಥ ಸಂಸ್ಕಾರ ನಮ್ಮ ಮನಸ್ಸಿಗೆ ಸಿಗ್ತದೆ. ತಾಯಿ ಅಥವಾ ಮಡದಿ ಕೊಟ್ಟ ಸಾತ್ವಿಕ ಆಹಾರದಿಂದ ಉತ್ತಮ ಭಾವನೆಗಳು ಮೂಡುತ್ತವೆ. ಹೊರಗಿನ ಮಸಾಲೆಯುಕ್ತ ಆಹಾರ ಸೇವನೆ ಮಾಡುವುದರಿಂದ ಶರೀರದಲ್ಲಿ ವಿವಿಧ ದೀರ್ಘಕಾಲೀನ ಕಾಯಿಲೆಗಳು ಉತ್ಪತ್ತಿಯಾಗ್ತವೆ, ಹುಟ್ಕೊಳ್ತವೆ ಎನ್ನುವಂಥ ಮಾತನ್ನು ಅವರು ಹೇಳ್ತಾರೆ. ಆದ್ದರಿಂದ ಯಾವಾಗಲೂ ಕೂಡ ದೇಶಿ ಆಹಾರವನ್ನು ಸೇವನೆ ಮಾಡಬೇಕು. ಶರೀರ ಗಟ್ಟಿಯಾಗಿದ್ದಾಗ ಮನಸ್ಸು ಗಟ್ಟಿಯಾಗಿರುತ್ತೆ, ಮನಸ್ಸು ಗಟ್ಟಿಯಾಗಿದ್ದಾಗ ನಮ್ಮ ಬದುಕೆ ಗಟ್ಟಿಯಾಗ್ತದೆ, ನಮ್ಮ ಆಯುಷ್ಯ ಗಟ್ಟಿಯಾಗ್ತದೆ. ಆದ್ದರಿಂದ ಪ್ರತಿನಿತ್ಯ ಮನೆ ಊಟವನ್ನು ಸೇವಿಸಿ. ಹೋಮ್ ಫುಡ್ ಈಸ್ ಆಲ್ವೇಸ್ ಸೇಫ್ ಎನ್ನುವಂಥ ಮಾತಿನಂತೆ ಮನೆಯ ದೇಶಿ ಆಹಾರವನ್ನೇ ಸೇವನೆ ಮಾಡಬೇಕು. ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಕಾಲೇಜಿನ ಸಿಬ್ಬಂದಿಗಳು, ವಿದ್ಯಾರ್ಥಿನಿಯರು ದೇಶಿ ಆಹಾರ ಮೇಳವನ್ನು ಆಯೋಜನೆ ಮಾಡಿ ಒಳ್ಳೊಳ್ಳೆ ಆಹಾರಗಳನ್ನು, ದೇಶಿ ಆಹಾರವನ್ನು, ಮನೆ ಊಟವನ್ನು ತಂದು ಪ್ರದರ್ಶನ ಮಾಡಿದ್ದು ಅಲ್ಲದೆ ಎಲ್ಲರಿಗೂ ಕೂಡ ಒಂದು ಸೇವನೆ ಮಾಡುವಂತೆ ಮಾಡಿದ್ದು ನಿಜಕ್ಕೂ ಕೂಡ ಶ್ಲಾಘನೀಯ ಕಾರ್ಯ ಎನ್ನುವಂಥ ಮಾತನ್ನು ಜಾಬಶೆಟ್ಟಿ ಅವರು ಹೇಳಿದರು.
ಸುಮಾರು 100ಕ್ಕೂ ಹೆಚ್ಚು ದೇಶಿ ಪದಾರ್ಥಗಳನ್ನು ಕಾಲೇಜಿನ ಮಹಿಳಾ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿನಿಯರು ತಯಾರಿಸಿಕೊಂಡು ಬಂದು ಉಣಬಡಿಸಿದ್ದು ವಿಶೇಷವಾಗಿತ್ತು. ಅನ್ನ, ಮೊಸರು, ವಿವಿಧ ಚಟ್ನಿಗಳು, ರೊಟ್ಟಿ, ಚಪಾತಿ, ಮಜ್ಜಿಗೆ, ಮೊಸರು, ಗಂಜಿ, ತರಕಾರಿಗಳು, ಸಜ್ಜೆ ರೊಟ್ಟಿ, ಶೇಂಗಾ ಹಿಂಡಿ, ಅಗಸಿ ಹಿಂಡಿ ಎಲ್ಲವೂ ಸೇವಿಸಿದಾಗ ಅಮೃತ ಸವಿದಷ್ಟೇ ಆನಂದವಾಗಿದೆ ಎಂದು ಸಂಸ್ಥೆಯ ಪದಾಧಿಕಾರಿಗಳು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ಇದೇ ವೇಳೆ ಸಂಸ್ಥೆಯ ಉಪಾಧ್ಯಕ್ಷ ಬಿಜಿ ಶೆಟ್ಕಾರ್, ಕಾರ್ಯದರ್ಶಿ ಸತೀಶ್ ಪಾಟೀಲ್, ಆಡಳಿತ ಮಂಡಳಿ ಸದಸ್ಯರಾದ ವೀರಭದ್ರಪ್ಪ ಬುಯ್ಯ, ರವಿ ಹಾಲಳ್ಳಿ, ಸಿದ್ದರಾಜ್ ಪಾಟೀಲ್, ಪ್ರಾಚಾರ್ಯರಾದ ಸೋಮನಾಥ್ ಬಿರಾದಾರ್, ಐಕ್ಯೂಎಸ್ ಸಂಯೋಜಕಿ ಡಾಕ್ಟರ್ ಸೋಮೇಶ್ವರಿ ಮುದ್ದಾ, ಮಹಿಳಾ ಘಟಕದ ಸಂಯೋಜಕಿ ಸ್ವಾತಿ ಅಡ್ಡೆ ಸೇರಿದಂತೆ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ವಿದ್ಯಾರ್ಥಿನಿಯರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಭಿಕರು ಶಿಳ್ಳೆ ಹೊಡೆಯುವಂತಿದ್ದು ಸಭಿಕರ ಗಮನ ಸೆಳೆಯಿತು.
ಸಂಗೀತ ಪರಂಪರೆ ಭವ್ಯ ಭಾರತದ ಅವಿಭಾಜ್ಯ ಅಂಗವಾಗಿದೆ. ಯುವಕರು ಸಂಗೀತದ ಕಡೆಗೆ ಹೆಚ್ಚು ಹೆಚ್ಚು ಆಸಕ್ತಿ ತೋರಿದಾಗ ಮಾತ್ರ ಸದ್ಗುಣ ಸಂಪನ್ನರಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂಥ ಮಾತನ್ನು ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂತಹ ಪ್ರೊಫೆಸರ್ ಕೆ.ಸಿ. ವೀರಣ್ಣ ತಿಳಿಸಿದರು. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಗಾನಯೋಗಿ ಪಂಚಾಕ್ಷರ ಗವಾಯಿ ಸೇವಾ ಸಂಘ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಒಂದು ಸಹಯೋಗದಲ್ಲಿ ಪಂಚಾಕ್ಷರ ಗವಾಯಿಗಳವರ 81ನೇ ಪುಣ್ಯತಿಥಿ, ಪುಟ್ಟರಾಜ ಗವಾಯಿಗಳವರ 15ನೇ ಪುಣ್ಯತಿಥಿ ಹಾಗೂ ಸಂಘದ 23ನೇ ವಾರ್ಷಿಕೋತ್ಸವ ನಿಮಿತ್ತ ರಂಗಮಂದಿರದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ರಾಜ್ಯ ಮಟ್ಟದ ಸಂಗೀತ ಸಮ್ಮೇಳನ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತಾಡ್ತಾರೆ. ಸಂಗೀತ ಕೇವಲ ಮನರಂಜನೆಗೆ ಮಾತ್ರ ಸೀಮಿತವಲ್ಲ, ಅದು ಮನಸ್ಸುಗಳನ್ನು ಒಗ್ಗೂಡಿಸುತ್ತದೆ, ಹೃದಯಗಳನ್ನು ಬೆಸೆಯುತ್ತದೆ. ಸಂಗೀತಕ್ಕೆ ಜಾತಿ, ಭಾಷೆ, ಧರ್ಮದ ಯಾವುದೇ ಭೇದವಿಲ್ಲ, ಅದರಲ್ಲಿ ಒಗ್ಗೂಡಿಸುವಂಥ ಶಕ್ತಿ ಇದೆ ಎನ್ನುವಂಥ ಮಾತನ್ನು ಕೂಡ ಪ್ರೊಫೆಸರ್ ಕೆ.ಸಿ. ವೀರಣ್ಣ ಅವರು ಹೇಳಿದರು. ಪ್ರೊಫೆಸರ್ ಎಸ್.ವಿ. ಕಲ್ಮಠ್ ವಿರಚಿತ ಕೋವಿಡ್ ಗೆದ್ದವರ ಕೈತೋಟ ಕೈಪಿಡಿ ಬಿಡುಗಡೆಗೊಳಿಸಿದ ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಎಸ್.ವಿ. ಪಾಟೀಲ್ ಮಾತನಾಡ್ತಾ, ಸಂಗೀತದಿಂದ ಮಾನಸಿಕ ನೆಮ್ಮದಿ ಲಭಿಸುತ್ತದೆ. ರಾಸಾಯನಿಕ ಮುಕ್ತ ಆಹಾರ ಸೇವಿಸುವುದರಿಂದ ಶಾರೀರಿಕ ಆರೋಗ್ಯ ವೃದ್ಧಿಯಾಗುತ್ತದೆ. ಪ್ರತಿಯೊಬ್ಬರೂ ಸಣ್ಣ ಪುಟ್ಟ ತರಕಾರಿಗಳನ್ನು ಮನೆಯಲ್ಲಿ ಬೆಳೆಸಿ ಸಾತ್ವಿಕ ಆಹಾರ ಸೇವಿಸುವ ಪ್ರಯತ್ನ ಮಾಡಬೇಕು. ಈ ನಿಟ್ಟಿನಲ್ಲಿ ಜನರಿಗೆ ಮಾರ್ಗದರ್ಶನ ಮಾಡುವ ನಿಟ್ಟಿನಲ್ಲಿ ಕಲ್ಮಠ್ ಅವರು ಕೈತೋಟ ಕೈಪಿಡಿ ಸಿದ್ಧಗೊಳಿಸಿದ್ದು ಸಂತಸ ತಂದಿದೆ ಎನ್ನುವಂಥ ಮಾತನ್ನು ಹೇಳಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಂಘದ ಗೌರವಾಧ್ಯಕ್ಷ ಪ್ರೊಫೆಸರ್ ಎಸ್.ವಿ. ಕಲ್ಮಠ್ ಅವರು, ಪಂಚಾಕ್ಷರ ಗವಾಯಿಗಳು ಮತ್ತು ಪುಟ್ಟರಾಜ ಗವಾಯಿಗಳು ಅಂಧ ಅನಾಥರನ್ನ ಸಮಾಜದ ಮುಖ್ಯವಾಹಿನಿಗೆ ತಂದಿದ್ದಾರೆ ಎಂದು ಹೇಳಿದರು. ಇದೇ ವೇಳೆ ನಿವೃತ್ತ ತೋಟಗಾರಿಕಾ ಅಧಿಕಾರಿ ರಮೇಶ್ ಮಹೇಂದ್ರಕರ್ ಅವರು ಬರೆದ ಪಂಚಾಕ್ಷರ ಗವಾಯಿಗಳ ಜೀವನ ಚರಿತ್ರೆಯುಳ್ಳ ಕಿರುಹೊತ್ತಿಗೆಯನ್ನು ಖ್ಯಾತ ವೈದ್ಯರಾದ ಡಾಕ್ಟರ್ ವಿ.ವಿ. ನಾಗರಾಜ್ ಬಿಡುಗಡೆಗೊಳಿಸಿದರು. ಸಮ್ಮೇಳನದ ಸರ್ವಾಧ್ಯಕ್ಷ ಪ್ರೊಫೆಸರ್ ಎಸ್.ಕೆ. ಪಾಟೀಲ್ ಅವರನ್ನು ಸನ್ಮಾನಿಸಲಾಯಿತು. ವೇದಿಕೆ ಮೇಲೆ ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ, ಉದ್ಯಮಿ ಅಶೋಕ್ ಹೆಬ್ಬಾಳೆ, ಜಾನಪದ ಅಕಾಡೆಮಿ ಸದಸ್ಯ ವಿಜಯಕುಮಾರ್ ಸೋನಾರೆ, ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಹೆಬ್ಬಾಳೆ, ಉಪಾಧ್ಯಕ್ಷ ರಾಜೇಂದ್ರ ಸಿಂಗ್ ಪವಾರ್, ಸುರೇಶ್ ಸ್ವಾಮಿ, ಕಂಟೆಪ್ಪ ಗಂದಿಗುಡೆ, ಶಾಂಭವಿ ಕಲ್ಮಠ್, ಪ್ರೊಫೆಸರ್ ರಾಜೇಂದ್ರ ಬಿರಾದಾರ್, ಧರ್ಮವೀರ್ ಬಿರಾದಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಾವು ನೋಡಾಗ ಸಂಗೀತಕ್ಕೆ ಇರ್ತಕ್ಕಂಥ ಮಹತ್ವ, ವೈಶಿಷ್ಟ್ಯತೆ, ವಿಶೇಷ ಸ್ಥಾನಮಾನ ತಮ್ಮೆಲ್ಲರಿಗೂ ಗೊತ್ತಿರೋ ಇರ್ತಕ್ಕಂಥ ವಿಚಾರ. ಇದು ಸಾವಿರಾರು ವರ್ಷಗಳಿಂದ ನಮ್ಮ ಸಂಸ್ಕೃತಿಯಲ್ಲಿನೇ ಅಡಗಿಕೊಂಡಿದೆ. ನಮ್ಮ ಸಂಸ್ಕೃತಿ ಮತ್ತು ಅಂದ್ರೆ ಸಂಗೀತ ಎರಡು ಒಟ್ಟೊಟ್ಟಿಗೆ ಒಂದು ಪರಂಪರೆಯನ್ನ ನಮ್ಮ ಸಂಸ್ಕೃತಿಯ ಪರಂಪರೆಯ ಅವಿಭಾಜ್ಯ ಅಂಗವಾಗಿ ಎರಡೂ ಸಹ ನಾವು ಮುಂದೆ ಸಾಗ್ತಾ ಇದ್ದಾವೆ. ಇಂತಹ ಮಾನವೀಯರ ಸ್ಮರಣಾರ್ಥವಾಗಿ ಈ ಒಂದು ವಿಶೇಷ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತವು ನಿಜವಾಗ್ಲೂ ತುಂಬಾ ಸಂತಸದ ವಿಷಯ ಹಾಗೂ ಪ್ರಶಂಸನೀಯವೂ ಸಹ. ಇವರ ಸೇವೆಯನ್ನು ಸ್ಮರಿಸುವುದು ಅಷ್ಟೇ ಅಲ್ಲದೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಎಲ್ಲ ಸಾಧಕರಿಗೆ ಈ ಸಂಜೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಂಡು ಅವರಿಗೆ ಅವರ ಒಂದು ಸಂಗೀತ ವಿದ್ವತ್ತಿಗೆ ಪ್ರಶಸ್ತಿಗಳನ್ನು ನೀಡ್ತಕ್ಕಂಥದ್ದು ನಿಜವಾಗ್ಲೂ ಮಹತ್ತರದ ಕೆಲಸ. ಇದಕ್ಕೆ ನಾನು ಈ ಕಾರ್ಯಕ್ರಮದ ಆಯೋಜಕರಿಗೆ ಮತ್ತು ಅಧ್ಯಕ್ಷರಿಗೆ ತುಂಬಾ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇನ್ನು ಕಲ್ಮಠ್ ಅವರು ಹೇಳ್ತಿದ್ರು, ಈ ಸಂಗೀತಕ್ಕೆ ಯಾವುದೇ ಜಾತಿ ಇರಬಹುದು, ಧರ್ಮ ಇರಬಹುದು, ಪ್ರದೇಶ ಇರಬಹುದು, ಭಾಷೆ ಯಾವುದೂ ಇಲ್ಲ. ಇದು ಎಲ್ಲರನ್ನ ಒಂದು ಒಗ್ಗೂಡಿಸ್ತಕ್ಕಂಥ. ನಮ್ಮ ಪಾಟೀಲ್ ಸರ್ ಹೇಳಿದ್ರು, ಸರ್ ವಚನ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿದೆ ಅಂತ ತಿಳ್ಕೊಂಡು ನಮ್ಮ ಇವರು ತೋರಿಸಿದ್ರು. ಬಹಳ ಖುಷಿ ಆಯ್ತು. ಮೊನ್ನೆನೆ ನಮ್ಮ ಎನ್.ಬಿ. ಪಾಟೀಲ್ ಸಾಹೇಬರು ಮತ್ತೆ ಈಶ್ವರ್ ಖಂಡ್ರೆ ಸಾಹೇಬರು, ಬಾಲ್ಕಿ ಅಪ್ಪವರು ಕೂಡ ಹೋಗಿ ಮನವಿ ಸಲ್ಲಿಸಿದರು. ಒಂದು ವಚನ ವಿಶ್ವವಿದ್ಯಾಲಯನೇ ನಮ್ಮ ಜಿಲ್ಲೆಯಲ್ಲಿ ಬರ್ತದೆ, ಅದು 3ನೇ ವಿಶ್ವವಿದ್ಯಾಲಯ ಆಗುತ್ತೆ. ಈಗ ಆಲ್ರೆಡಿ ಬೀದರ್ ವಿಶ್ವವಿದ್ಯಾಲಯ ಇದೆ, ಪಶು ವೈದ್ಯಕೀಯ ವಿದ್ಯಾಲಯ ಇದೆ, ವಚನ 3 ವಿಶ್ವವಿದ್ಯಾಲಯ ಬರ್ತಾ ಇದೆ. ನಿಜವಾಗ್ಲೂ ಇದು ಹೆಮ್ಮೆ. ಇದು ಒಂದು ಕರ್ನಾಟಕದ ಕಿರೀಟ. ಏನಾದ್ರೂ ಸಂಸ್ಕೃತಿ ಉಳಿದದು ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ಅದು ಬೀದರ್ದಲ್ಲಿ. ಮತ್ತೆ ಇನ್ನೊಂದು ಹೆಮ್ಮೆ ಅಂತ ಹೇಳ್ತೀನಿ ನಾನು, ಇವತ್ತೇನು 3ರಿಂದ 3.5 ಸಾವಿರ ಸೀಟ್ ನಮ್ಮ ಮೆಡಿಕಲ್ ಸೀಟ್ ಅದಾವಲ್ಲ, ಅದರಲ್ಲಿ ಸುಮಾರು 40% ಸೀಟು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳೇ ಪಡಿತಾ ಇದ್ದಾರೆ. ಮತ್ತು ಅದು ಬೀದರಲ್ಲಿ ಜಾಸ್ತಿ ಹುಡುಗರಿದ್ದಾರೆ. ಡಾಕ್ಟರ್ಗಳ ಸಂಖ್ಯೆನೂ ಹೆಚ್ಚಾಗ್ತದೆ. ನಾವೆಲ್ಲರೂ ಪರಿಸರದ ಕಡೆ ಗಮನ ಕೊಡಬೇಕು. ಈಗಾಗಲೇ ನಾನೇನು ಸಂಗೀತದ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ, ಬಟ್ ನಮ್ಮ ತೋಟಗಾರಿಕಾ ಕಾಲೇಜಿನಲ್ಲಿ ಪ್ರತಿ ವರ್ಷ ಯುವ ಜನೋತ್ಸವ ನಾವು ಆಚರಿಸಿದ್ದೇವೆ. ಇದೇ ಇದರಲ್ಲೇ ಲಾಸ್ಟ್ ಟೈಮ್ ಮಾಡಿಸಿದ್ದೇವೆ. ಅದರಲ್ಲಿ ಎಲ್ಲಾ ತರದ ಸಂಗೀತ ಕೂಡ ನಾವು ನಮ್ಮ ಮಕ್ಕಳು ಹೇಳ್ತಾರೆ, ಅದರಲ್ಲಿ ಮತ್ತೆ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ತಾರ. ನಾವು ಸಂಗೀತ ಕ್ರೀಡೆ ಇದ್ರೆ ನಮ್ದು ಆರೋಗ್ಯನೂ ಚೆನ್ನಾಗಿರುತ್ತೆ,
ನಮ್ಮದು ಮನಸ್ಥಿತಿ ಕೂಡ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು. ಬರ್ತಾರೆ ಇರ್ತಕ್ಕಂಥವ್ರು ಅಂದ್ರೆ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳು. ಪುಟ್ಟರಾಜ ಕವಿ ಗವಾಯಿಗಳವರು ಏನ್ ಮಾಡಿದ್ರಂದ್ರೆ ತಮ್ಮ ಗುರುಗಳಾಗಿರ್ತಕ್ಕಂಥ ಪಂಚಾಕ್ಷರ ಗವಾಯಿಗಳವರಿಗೆ ಒಂದು ಸಮರ್ಪಣೆ ಭಾವದಿಂದ ಅವ್ರ ಪರಿಚಯಾತ್ಮಕ ಒಂದು ಪುಸ್ತಕವನ್ನು ಹಿಂದಿಯಲ್ಲಿ ಬರೆದಿದ್ದಾರೆ. ನಮ್ಮ ರಮೇಶ ಮಹೇಂದ್ರಕರ್ ಅವರು ಆ ಹಿಂದಿಯ ಪುಸ್ತಕವನ್ನ ಕನ್ನಡಕ್ಕೆ ಅನುವಾದ ಮಾಡಿರ್ತಕ್ಕಂಥವ್ರಾಗಿದ್ದಾರೆ. ಆ ಪುಸ್ತಕವನ್ನು ಬಿಡುಗಡೆ ಮಾಡಿರ್ತಕ್ಕಂಥ ನಮ್ಮ ENT ತಜ್ಞರಾಗಿರ್ತಕ್ಕಂಥವ್ರು ವಿ ನಾಗರಾಜ್ ಅವರು ವೇದಿಕೆ ಮೇಲಿದ್ರೆ ಅವರಿಗೆ ಸರ್ ಅವರೇ. ಇದರ ಜೊತೆಗೇನೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಅತಿಥಿಗಳು, ಗಣ್ಯಮಾನ್ಯರು, ನಮ್ಮ ಸಂಸ್ಥೆಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಈ ಸಭಾಂಗಣ ಮುಂದೆ ಆಸೀನರಾಗಿರ್ತಕ್ಕಂಥ ಪಂಚಾಕ್ಷರ ಗವಾಯಿಗಳರ, ಪುಟ್ಟರಾಜ ಗವಾಯಿಗಳರ ಪರಮ ಭಕ್ತರಾಗಿರ್ತಕ್ಕಂಥ, ಆಸಕ್ತರಾಗಿರ್ತಕ್ಕಂಥ, ಭಾಗವಹಿಸಿ ಅವರ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗಲು ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಇಲ್ಲಿ ಪಂಚಾಕ್ಷರ ಗವಾಯಿಗಳರು, ಪುಟ್ಟರಾಜ ಗುರುಗಳು ಈ ನಾಡಿಗೆ ಏನ್ ಮಾಡಿದ್ದಾರೆ ಅಂತಕ್ಕಂಥದ್ದು, ಈ ಸಂಸ್ಥೆ ಹಾಕೊಂಡಿರ್ತಕ್ಕಂಥ ಕಾರ್ಯಕ್ರಮದ ಉದ್ದೇಶ ಏನು ಅಂತ ನಾವು ಪ್ರಥಮದಲ್ಲಿ ಸ್ವಲ್ಪ ತಿಳ್ಕೊಳ್ಳುತ್ತಾ ಪ್ರಯತ್ನ ಮಾಡೋಣ. ಮಂಡ್ಯ ಜಿಲ್ಲೆ ಬೀದರ್ನ ಕುಂಬರವಾಡ ಮುಖ್ಯ ರಸ್ತೆಯಲ್ಲಿ ನೂತನವಾಗಿ ನಿರ್ಮಿಸಲಾದ ಭವ್ಯ ಮಂದಿರದಲ್ಲಿ ಶ್ರೀ ಬೀರಲಿಂಗೇಶ್ವರ ದೇವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ, ಕಳಸಾರೋಹಣ ಹಾಗೂ ಒಂದು ಭವನಗಳ ಉದ್ಘಾಟನಾ ಮಹೋತ್ಸವ ಶುಕ್ರವಾರ ಅತ್ಯಂತ ವೈಭವದಿಂದ ಆರಂಭಗೊಂಡಿತು. ಮುಂಜಾನೆಯಿಂದಲೇ ನಗರದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿತ್ತು. ಜನಪದ ಕಲೆಗಳ ಒಂದು ಕಲರವ. ಬೆಳಿಗ್ಗೆ ನಗರದ ಐತಿಹಾಸಿಕ ಮಹಾತ್ಮ ಬೊಂಗೊಂಡೇಶ್ವರ ವೃತ್ತದಿಂದ ಆರಂಭವಾದ ಭವ್ಯ ಮೆರವಣಿಗೆ ಭಕ್ತರ ಕಣ್ಮನ ಸೆಳೆಯಿತು. ಪುಷ್ಪಾಲಂಕೃತ ವಾಹನದಲ್ಲಿ ಶ್ರೀ ಬೀರಲಿಂಗೇಶ್ವರರ, ಶ್ರೀ ಮಾಳಿಂಗರಾಯರ ಹಾಗೂ ಮಹಾತ್ಮ ಬೊಂಗೊಂಡೇಶ್ವರರ ಒಂದು ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಕುಂಬರವಾಡದ ಮಂದಿರದವರೆಗೆ ಮೆರವಣಿಗೆ ನಡೆಸಲಾಯಿತು. ಸುಮಾರು 108 ಸುಮಂಗಲೆಯರು ಸಾಂಪ್ರದಾಯಿಕ ಉಡುಗೆಯಲ್ಲಿ ಪೂರ್ಣ ಕುಂಭವನ್ನು ಹೊತ್ತು ಮೆರವಣಿಗೆಯ ಮುಂಚೂಣಿಯಲ್ಲಿದ್ದರು. ಜಿಲ್ಲೆಯ ವಿವಿಧೆಡೆಯಿಂದ ಆಗಮಿಸಿದ ಡೊಳ್ಳು ಕುಣಿತ ಹಾಗೂ ತಮಟೆ ತಂಡಗಳ ಪ್ರದರ್ಶನ ಮೆರವಣಿಗೆ ಕಳೆ ತಂದವು. ಡೊಳ್ಳಿನ ಸದ್ದಿಗೆ ವಯಸ್ಸಿನ ಅಂತರವಿಲ್ಲದೆ ಎಲ್ಲರೂ ಹೆಜ್ಜೆ ಹಾಕಿದ್ದು ಮೆರವಣಿಗೆಯ ಮೆರುಗನ್ನು ಇನ್ನಷ್ಟು ಹೆಚ್ಚಿಸಿತ್ತು. ಗಣ್ಯರ ಹಾಗೂ ಮಠಾಧೀಶರ ಸಮ್ಮುಖದಲ್ಲಿ ಧಾರ್ಮಿಕ ಸಮಾರಂಭದ ಭವ್ಯ ಮೆರವಣಿಗೆಗೆ ವಿಧಾನ ಪರಿಷತ್ ಮಾಜಿ ಸಭಾಪತಿ ರಘುನಾಥರಾವ್ ಮಲ್ಕಾಪುರೆ ಚಾಲನೆ ಕೊಟ್ಟರು. ಗೌರಾದ ಬೀರಲಿಂಗೇಶ್ವರ ಮಠದ ಶ್ರೀ ಬೀರಪ್ಪ ಮುತ್ಯ, ಔದತ್ಪುರದ ಯಲ್ಲಾಲಿಂಗ ಮಠದ ಶ್ರೀ ಮಚೇಂದ್ರನಾಥ್ ಮುತ್ಯ, ಉಚ್ಚಾದ ಬೀರಲಿಂಗೇಶ್ವರ ಪಟ್ಟದೇವರು ಮಠದ ಶ್ರೀ ಗೋಪಾಲ್ ಮುತ್ಯ, ಶ್ರೀ ಜಗದೇಶ್ವರ ಮೇತ್ರೆ ಸ್ವಾಮೀಜಿ ಚೊಂಡಿ ಅವರು ದಿವ್ಯ ಸಾನ್ನಿಧ್ಯ ವಹಿಸಿ ಸಮಾಜಕ್ಕೆ ಶಾಂತಿ ಮತ್ತು ಭಕ್ತಿಯ ಸಂದೇಶವನ್ನು ಸಾರಿದರು. ಪೂಜ್ಯರಿಗೂ ಸಹ ಹೂವಿನ ಅಲಂಕಾರದ ರಥದಲ್ಲಿ ಕೂರಿಸಿ ಮೆರವಣಿಗೆ ಮಾಡಲಾಯಿತು. ನಂತರ ಮಂದಿರದ ಆವರಣದಲ್ಲಿ ವೈದಿಕ ಸಂಪ್ರದಾಯದಂತೆ ವಿವಿಧ ಪೂಜೆಗಳು ನಡೆದವು. ಗಣಪತಿ ಪೂಜೆ, ಪುಣ್ಯವಾಚನ ಕಾರ್ಯಕ್ರಮ ನಿರ್ವಿಘ್ನವಾಗಿ ಸಾಗಲು ಪ್ರಥಮ ಪೂಜೆ ಸಲ್ಲಿಕೆಯಾಯಿತು. ರಕ್ಷಾಬಂಧನ ಮತ್ತು ದೇವತಾ ಆಹ್ವಾನ, ಸಕಲ ದೇವತೆಗಳನ್ನು ಆಹ್ವಾನಿಸಿ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ಧಾನ್ಯಾಧಿವಾಸ ಮತ್ತು ಹವನ, ಮೂರ್ತಿಗಳ ಪಾವಿತ್ರ್ಯತೆಗಾಗಿ ಧಾನ್ಯಾಧಿವಾಸ ಮತ್ತು ಮಂತ್ರಘೋಷಗಳೊಂದಿಗೆ ಹವನ ಕೂಡ ಜರುಗಿತು.
ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದೊಡ್ಡ ಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.